ಬನ್ನಿ ಸರ್, ತಗೊಳ್ಳಿ ರೂಮ್ ಕೀ. ಅರ್ಜುನ್ ಸರ್ ರೂಮ್ ಪಕ್ಕದಲ್ಲೇ ನಿಮಗೆ ರೂಮ್ ಕೊಟ್ಟಿದ್ದೀನಿ. ಅಪ್ಪ ಏನಪ್ಪ ಇದು? ಸುಮ್ನೆ ರಮ್ಮ. ಯಾಕೆ ಸರ್, ಬೇರೆ ಯಾವ್ದು ರೂಮ್ ಸಿಗ್ಲಿಲ್ವಾ? ಇಲ್ಲ ಸರ್, ಎಲ್ಲ ರೂಮು ಆಗ್ಲೇ ಬುಕ್ ಆಗಿದೆ. ಮಾವ ಇರ್ಲಿ, ಪರವಾಗಿಲ್ಲ. ಅರ್ಜುನ್ ಪಕ್ಕದ ರೂಮ್ ಅಂದ್ರೆ ನನಗೂ ಒಳ್ಳೇದೇ ಅಲ್ವಾ ಮಾವ? ತಗೊಳ್ಳಿ ಸರ್. ಆದ್ರೆ ನನ್ಗೆ ಒಳ್ಳೇದಲ್ವಲ್ಲ, ನನ್ನ ಪ್ಲಾನ್ ವರ್ಕೌಟ್ ಆಗಲ್ವಲ್ಲ. ಹಾಯ್ ವಿ, ವೆಲ್ಕಮ್. ಬನ್ನಿ ಬಾಬಾ, ಹೇಗನ್ನಿಸ್ತಾ ಇದೆ? ತುಂಬಾ ರಿಲ್ಯಾಕ್ಸ್ಡ್ ಅನ್ನಿಸ್ತಿದೆ. ಅದಕ್ಕೆ ನೀನು 2 ದಿವಸ ರೆಸಾರ್ಟ್ ಅಲ್ಲಿ ಇರಕ್ಕೆ ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡೆ. ಥ್ಯಾಂಕ್ಸ್ ಅರ್ಜುನ್. ಬ್ರದರ್, ಥ್ಯಾಂಕ್ಸ್ ಎಲ್ಲ ಪರಿಗೆ ಹೇಳು. ಇದೆಲ್ಲ ಪೂರ್ತಿ ಅವಳದೇ ಐಡಿಯಾ, ಅವಳದೇ ಪ್ಲಾನು. ನಿನ್ ಪ್ಲಾನ್ ಏನಂತ ನನ್ಗೂ ಗೊತ್ತು. ಅಭಿಭಾವನ ಬ್ರೈನ್ ವಾಶ್ ಮಾಡಿ ಆ ಐಶ್ವರ್ಯಂಗೆ ಮದ್ವೆ ಮಾಡ್ಸೋಕೆ ಸಂಚಾಗ್ತಿದ್ಯಾ? ಆದ್ರೆ ಅದೆಲ್ಲ ನಡೆಯಲ್ಲ. ಅದನ್ ತಡಿಯೋಕೆ ತಾನೇ ನಾನ್ ಬಂದಿರೋದು. ಇನ್ನು ಅಭಿಭಾವನ್ ಬಿಟ್ಟು 1 ಸೆಕೆಂಡ್ ಕೂಡ ನಾನಿರಲ್ಲ. ಬರೀ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಿಲ್ಲ. ನನಗೆ ಯಾವ ಪ್ರಾಬ್ಲಮ್ಸು ಇಲ್ಲ ಅಂತ ಹೇಳಿದ್ರೆ ಯಾರೊಬ್ರು ನಂಬ್ತಾನೆ ಇಲ್ಲ. ತಂದು ಆಸ್ಪತ್ರೆಗೆ ನನ್ನ ಸೇರಿಸಿದ್ರು. ನಿಜ ಹೇಳಬೇಕು ಅಂದರೆ ಜೈಲ್ ಥರ ಇತ್ತು ಗೊತ್ತಾ. ಈಗಲೇ ನನಗೆ ಫ್ರೀಡಮ್ ಸಿಕ್ಕಿರೋದು. ನಿಮ್ಮನ್ನ ಹಾಸ್ಪಿಟಲ್ ನೋಡಿದ ತಕ್ಷಣ ನಿಮ್ ಫೀಲಿಂಗ್ಸ್ ನನಗೆ ಅರ್ಥ ಆಯ್ತು. ಅದಕ್ಕೇನೆ ಅರ್ಜುನ್ ಹತ್ರ ಈ ಐಡಿಯಾ ಹೇಳಿ ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಳಕ್ ಹೇಳ್ದೆ. ತುಂಬಾ ಥ್ಯಾಂಕ್ಸ್ ಬರೀ. ಹಲೋ ಸ್ಟಾಪ್ ಇಟ್. ನಿಮ್ಗಿಂತ ಮುಂಚೆನೆ ನಮ್ಮ ಅಪ್ಪಂಗೆ ಈ ಐಡಿಯಾ ಹೊಳೀತು. ಡಾಕ್ಟರ್ ಹತ್ರ ಹೇಳಿ ಅಭಿಭಾವನ ಡಿಸ್ಚಾರ್ಜ್ ಮಾಡಿ ಲೆಟರೇ ತಗೊಂಡಾಯ್ತು. ಅಪ್ಪ ಹೇಳಿ ಅಪ್ಪ. ಅಯ್ಯೋ ಬಿಡಮ್ಮ, ಕೆಲವರು ಅವ್ರಿಗೆ ಬೆನ್ನು ತೊಟ್ಕೊಂಡು ಹೊಗಳಿಸ್ಕೊಳ್ತಾರೆ. ಆದ್ರೆ ನಮ್ಗೆ ಆ ಥರ ಎಲ್ಲ ಅಭ್ಯಾಸ ಇಲ್ವಲ್ಲ. ಹೌದು ಅಂಕಲ್, ಕೆಲವರು ಫ್ರಾಂಕ್ ಆಗಿ ಓಪನ್ ಮೈಂಡೆಡ್ ಆಗಿರ್ತಾರೆ. ಇನ್ನು ಕೆಲವರು ಸೈಲೆಂಟ್ ಆಗಿದ್ದು ಕೆಲಸ ಮುಗಿಸ್ತಾರೆ. ನನಗದೆಲ್ಲ ಬರಲ್ಲ. ಬರೀ ನೀನ್ ಓಕೆ ಓಕೆ ಓಕೆ, ಕೂಲ್ 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 ಕೂಲ್. ಅಭಿನ ಸಂತೋಷ ಪಡಿಸ್ಬೇಕು ಅನ್ಕೊಂಡಿದ್ರಲ್ಲಿ ಎಲ್ಲರದು ಪಾಲಿದೆ. ಓಕೆ, ಇವಾಗ ನಾವು ರೂಮಿಗೆ ಹೋಗೋಣ. ಹಾ ಹೌದು, ನನಗೂ ಸ್ವಲ್ಪ ಸುಸ್ತಾಗಿದೆ. ರೂಮಿಗೆ ಹೋಗೋಣವಾ? ಹೌದು ಶ್ರುತಿ, ನಿನ್ ಪ್ಲಾನ್ ಏನು? ನೀನು ಮತ್ತೆ ಕಾಲೇಜ್ ಟೂರ್ಗೆ ಹೋಗಲ್ವಾ? ನಿನ್ನ ಯಾರು ಹುಡ್ಕಲ್ವಾ? ಅಪ್ಪ ಏನ್ ಹೇಳಿದ್ರು ಅಪ್ಪ? ಕಾಲೇಜಲ್ಲಿ ಓದ್ತಿದ್ಯಾ, ನಿನಗ್ ಮಾತ್ ಬರಲ್ವಾ? ನೀನೇ ಹೇಳು. ರಾತ್ರಿ ನೀನಲ್ಲಿಗೆ ಹೋಗದೆ ಇಲ್ಲೇ ಉಳ್ಕೋತ್ಯಾ? ಅರ್ಜುನ್, ಅಕ್ಕ ನನ್ನ ಒಂದು ಮುಖ್ಯವಾದ ಬಿಸ್ನೆಸ್ ವಿಷಯಕ್ಕೆ ಹಾಸನದವರೆಗೂ ಹೋಗೋಕೆ ಹೇಳ್ತಾ ಇದ್ದಾಳೆ. ನಾನು ಹೋಗಿ ಬರೋದಕ್ಕೆ ರಾತ್ರಿ ಆಗುತ್ತೆ. ಅಲ್ಲಿವರೆಗೂ ಶ್ರುತಿ ಅಭಿನ ನೋಡ್ಕೋತಾಳೆ. ನಾನು ನೈಟ್ ಬಂದ್ಮೇಲೆ ಅವಳನ್ನ ಕರ್ಕೊಂಡೋಗಿ ಅವಳು ಕಾಲೇಜ್ ಗ್ರೂಪ್ ಜೊತೆ ಬಿಟ್ಬಿಟ್ಟು ಬರ್ತೀನಿ. ಅದನ್ನ ಓಪನ್ ಆಗಿ ಹೇಳ್ಬೋದಲ್ಲ. ನಿನ್ ಹತ್ರ ಯಾಕೆ ನಾವೆಲ್ಲ ಓಪನ್ ಆಗಿ ಹೇಳ್ಬೇಕು? ಅದೆಲ್ಲ ಏನ್ ಅವಶ್ಯಕತೆ ಇಲ್ಲ. ಓಕೆ ಓಕೆ ಸರಿ, ನಾವು ರೂಮಿಗೆ ಹೋಗೋಣ. ಬರೋ, ಬನ್ನಿ. ಬನ್ನಿ. ವಾವ್, ಚೆನ್ನಾಗಿದೆ ಅಲ್ಲ? ನಾ ಸ್ವಲ್ಪ ಹೊತ್ತು ಮಲಗ್ತೀನಿ, ಟಯರ್ಡ್ ಆಗಿದೆ. ಇರಪ್ಪ, ಅದಕ್ಕೂ ಮುಂಚೆ ಮಾತ್ರೆ ತಗೋಬೇಕು. ಶ್ರುತಿ, ತೆಗೆದುಕೊಡ್ತೀನಪ್ಪ. ಥ್ಯಾಂಕ್ಸ್. ಸರಿ ಅಣ್ಣ, ನಾವು ಪಕ್ಕದಲ್ಲೇ ಇರ್ತೀವಿ. ಏನಾದರೂ ಇದ್ರೆ ಕರಿ. ಹಾ ಸರಿ ಕಣ. ಬ್ರಷ್ ತಗೋ. ಬರೀ ಹೋಗೋಣ. ಶ್ರುತಿ, ನಾನು ಹಾಸನಕ್ಕೆ ಹೊರಟೆ ಕಣಮ್ಮ. ಅಪ್ಪ ನೈಟ್ ಬಂದ್ಬಿಡ್ತೀನಮ್ಮ. ಅಲ್ಲಿವರೆಗೂ ಅಭಿನ ಚೆನ್ನಾಗಿ ನೋಡ್ಕೋ. ಸರಿಯಪ್ಪ. ಸರಿ, ಹೋಗೋಣ ಬಾ. ಬಾಯ್ ಮಾವ, ಬಾಯ್. ಶ್ರುತಿ,
ಹುಷಾರಾಗಿ ನೋಡ್ಕೋ. ಆ ಸರಿ ಅಪ್ಪ. ಅಭಿ ಬರ್ತೀನಿ. ಭಾವನ್ ಜೊತೆ ಫಸ್ಟ್ ಟೈಮ್ ಒಬ್ಳೇ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಭಾವ, ನೀವು ನನ್ನವ್ರೆ. ಐ ಲವ್ ಯು.